ಐತಿಹಾಸಿಕವಾಗಿರುವಂತಹ ಮತ್ತು ಸಾರ್ವಜನಿಕ ವೇದಿಕೆ ನಮ್ಮ ಪಂಚಾಯತಿ ಆವರಣದಲ್ಲಿ ನಡೀತಿದೆ. ಇಲ್ಲಿರುವಂತಹ ಯಾರಾದರೂ ಇಸ್ಲಾಂ ಧರ್ಮದ ಬಂಧುಗಳು ನಾನು ಇನ್ಮೇಲೆ ಕುಡಿಯೋದನ್ನು ಬಿಡ್ತೇನೆ, ತಿನ್ನೋದನ್ನ ಬಿಡ್ತೇನೆ, ಸೇದೋದನ್ನ ಬಿಡ್ತೇನೆ ಅಂತಂದ್ರೆ ಪೂಜ್ಯರ ಹತ್ತಿರ ಬಂದು ನೀವು ಹೇಳಿ ಹೋದ್ರೆ ಒಳ್ಳೇದಾಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನೀವು ಸ್ವಾಗತಿಸಿರುವಂತಹ ಕಾರ್ಯ ನಿಮ್ಮ ಮಸೀದಿಯೊಳಗೆ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಬಹುಶಃ ಪೂಜ್ಯರು ನನಗೆ ಹೇಳ್ತಾ ಇದ್ದರು, ಇದು ಬಹುಶಃ ನಮಗೆ ಮಸೀದಿ ಅನಿಸ್ತಾ ಇಲ್ಲ, ಇದು ಯಾವುದೋ ಒಂದು ಈಶ್ವರ ಗುಡಿ ಅಥವಾ ಅಲ್ಲಾವಿನ ಮಂದಿರದೊಳಗೆ ನಾವು ಪ್ರವೇಶ ಮಾಡ್ತೇವೆ ಅಂತಹ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಒಂದು ಸಹಕಾರ ಈ ಕಾರ್ಯಕ್ರಮಕ್ಕೆ ಇರಲಿ. ಯಾರಾದರೂ ದುಶ್ಚಟಗಳನ್ನು ಬಿಡುವಂತವರಿದ್ರೆ ಪೂಜ್ಯರ ಹತ್ರ ಬಂದು ಬಿಡ್ತೇನೆ ಅನ್ನುವಂತಹ ಮಾತುಗಳನ್ನು ಹೇಳ್ರಿ ಅಂತ, ಅವಕಾಶ ಇದ್ರೆ ಸಮಯ ಸಿಕ್ಕರೆ ನೀವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ರಿ ಅಂತ ಹೇಳಿ ದಯಮಾಡಿ ಸ್ವಾಮಿಯರ ಕಾಲ್ ಬಿದ್ದು ನಾ ಇವತ್ತಿಂದ ಬಿಡ್ತಾರ ಪಣ ತೊಡ್ರಿ. ನಮ್ಮಿದ್ರಿಗೂ ಹಂಗೈತಿ, ಒಮ್ಮೆ ಏನಾದ್ರೂ ತಪ್ಪು ಮಾಡಿದ್ರ ತೋಬಾ ಮಾಡ್ರಿ, ಮುಂದ್ ಮಾಡೋದಿಲ್ಲ ಅಂತಂದ್ರ ಅದು ಮೋಕ್ಷಕ್ಕೆ ಹೊಂತ. ಆದ್ರೆ ಬಹಳ ಒಳ್ಳೆಯ ಸ್ವಾಮಿರ ಅಭಿನಂದನೆ. ಹೋಗಿದ್ವಿ ಹಂದಿಗನೂರಿಗೆ, ಅಲ್ಲ ಉದ್ಘಾಟನೆ ಮಾಡಕತ್ತೀರಿ ನೀವು. ಫಸ್ಟ್ ನೀವೇ ಕನವಳ್ಳಿ ಒಳಗ ಭಾಳ ಮಂದಿ ಬಿಡ್ಬೇಕಿದನ ಮುಟ್ಟುವಂಗಿಲ್ಲ ಮೇಲೆ ಚಿಕ್ಕಲಿಂಗದ ಹಳ್ಳಿಗೆ ಹೋಗಿದ್ವಿ. ಇಸ್ಲಾಂ ಧರ್ಮದವ್ರು ಒಬ್ರು, ಬಹಳ ಮಂದಿ ನಮ್ಮ ವಿಡಿಯೋದಾಗ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾವು ಎಷ್ಟು ಮಂದಿ ಇಸ್ಲಾಂ ಧರ್ಮದವ್ರು ಬಿಡಿಸಿವಿ ಅಂತ. ಈ ವೆಬ್ಸೈಟ್ಗೆ ಹಾಕ್ತಿವಿ, ಅವಾಗ ನೋಡ್ಕೊಳ್ಳಿರಂತ ಈ ಸಮಾಜಕ್ಕೂ ಏನ್ ಕೊಡುಗೆ ಕೊಟ್ಟಿವಿ ನಾವು ಅಂತ. ಒಬ್ಬ ಮನುಷ್ಯ 500 ರೂಪಾಯಿದಿಂದ 700 ರೂಪಾಯಿದು ಒಂದು ದಿವಸ ಕುಡಿತಾರೆ ಚಿಕ್ಕಲಿಂಗ ಹಾವೇರಿ ಮಕ್ಕಳು. ಆ ಮನುಷ್ಯ ನಾವು ಚಟ ಬಿಡಿಸಿದ್ವಿ. ಒಂದು ಮಾನಸಿಕ ನೋವಿನಿಂದ ನಾ ಕುಡಿತಾ ಇದ್ದೆ ಅಂತ ಹೇಳ್ದ. ಆತಗೆ ನಾ ಹೇಳಿದ್ದು ಒಂದೇ, ಚಟ ನೀ ನನಗೆ ಬಿಡು, ನಿನ್ನ ಮಾನಸಿಕ ನೋವು ನಾನು ತಗೋತೀನಿ ಅಂತ ಒಂದು ಮಾತನ್ನು ನಾ ಹೇಳಿದೆ. ಅವನು ಬಹಳ ವಿಶೇಷ ಅಂತಂದ್ರೆ 100 ಜನ ಅಲ್ಲ, 1000 ಜನ ಇಸ್ಲಾಂ ಧರ್ಮದವರು ನಮಗೆ ಚಟ ಹಾಕ್ಯಾರ. ನೀವೊಬ್ಬರ ಅಲ್ಲ, ನಮ್ಮ ಜೋಳಿಗೆ ಇರೋದು ಜಾತ್ಯತೀತ ಧರ್ಮಾತೀತ ಜನಪರವಾಗಿರುವಂತ ಜೋಳಿಗೆ ಅನ್ನೋದನ್ನ ಗಮನಿಸ್ಬೇಕು. ನನಗೊಂದು ಬಹಳ ಖುಷಿ ಆಗತ್ತೆ ಹೇಳ್ಕೊಳಕ. ಹಂದಿಗನೂರಿಗೆ ಹೋಗಿದ್ವಿ. ಹಂದಿಗನೂರೊಳಗೆ ಮಸೀದಿಗೆ ಹೋದ್ವಿ. ಅಲ್ಲಿ ಮಸೀದಿ ಒಳಗೆ ಒಬ್ರು ಮೌಲ್ವಿ, ಅವ್ರು ಇದೇ ಊರಾಗ ಹುಟ್ಟಿದವ್ರು. ಈ ಊರಾಗ ಹುಟ್ಟಿದವ್ರು ಇದೇ ಊರಾಗ ಹುಟ್ಟಿದವ್ರು ಅಲ್ಲಿದಾರ. ಬಹಳ ಖುಷಿಯಾಗಿದ್ದೇನಪ್ಪಾ ಅಂದ್ರೆ ಆ ಮನುಷ್ಯ ಎಷ್ಟು ಚಲೋ ಕೆಲಸ ಮಾಡ್ಯಾನಂದ್ರೆ, ಇಡೀ ಹಂದಿಗನೂರಿನ ಮುಸ್ಲಿಂ ಸಮಾಜದಾಗ ಪ್ರತಿಯೊಂದು ಮನೆಗೆ ಹೋಗಿ ಯಾರೊಬ್ರು ಕುಡಿಯಂಗಿಲ್ಲ, ಸೇದಂಗಿಲ್ಲ, ಇಸ್ಪೆಟ್ಟಾಡಂಗಿಲ್ಲ, ಎಲ್ಲಾ ಚಟ ಬಿಡಿಸೋ ಕೆಲಸ ಮಾಡ್ಯಾರ. ನಾವು ಅವತ್ತಿನ ದಿವಸ ಅವ್ರನ್ನ ಮಠದಾಗ ದೊಡ್ಡ ಪ್ರಮಾಣ ಸನ್ಮಾನ ಮಾಡಿದ್ವಿ. ಬಹಳ ದೊಡ್ಡ ಕೆಲಸ ಆಗೈತಿ ಅಂತೇಳಿ. ಇಲ್ಲಿ ಇಸ್ಲಾಂ ಸಮಾಜ ಜೀವಂತವಾಗೈತಿ, ದೊಡ್ಡ ಪ್ರಮಾಣ ಐತಿ, ಬೆಳೆದು ನಿಂತೈತಿ. ಇನ್ನೂ ಎತ್ತರಕ್ಕೆ ಬೆಳಿಬೇಕಾದ್ರೆ ಚಟ ಬಿಡ್ಬೇಕು, ಬೇರೆ ಏನಿಲ್ಲ. ಚಟ ಬಿಟ್ರೆ ಲಾಭ ಆಕೈತಿ. ಈಗ ಎಷ್ಟು ಮಂದಿ ಬಿಡ್ತೀರಿ ಬಿಡ್ರಿ, ಉಳಿದವ್ರು ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ರಿ. 1 ಗಂಟೆಗೆ ನಮಾಜ್ ಟೈಮಿಗೆ 10 ನಿಮಿಷ ನಾವು ಮೊದಲ ಬಿಡ್ತೀವಿ. ಈಗ ಅಲ್ಲಿ ಹೋಗ್ಬಿಡೋದು. ಇಬ್ರು